ತುಂಗಭದ್ರಾ ನದಿಯ ದಡದಲ್ಲಿ ನೆಲೆಸಿರುವ ಈ ದೇವಿಯ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಆದರೆ ಈ ದೇವಿ ಹುಲಿಗಿ ಗ್ರಾಮಕ್ಕೆ ಬಂದದ್ದು ಹೇಗೆ ಗೊತ್ತಾ? ಪ್ರತಿ ಹುಣ್ಣಿಮೆಯ ದಿನ 106 ಕಿಲೋಮೀಟರ್ ದೂರದ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದ ಇಬ್ಬರು ಭಕ್ತರಿಗೆ ಒಂದು ದಿನ ತುಂಗಭದ್ರಾ ನದಿಯ ಪ್ರವಾಹನೇ ದಾರಿ ತಪ್ಪಿಸಿತು. ಆಗ ಅವರ ಭಕ್ತಿಗೆ ಮೆಚ್ಚಿದ ತಾಯಿ ಪ್ರತ್ಯಕ್ಷಳಾಗಿ, ಇನ್ನು ಮುಂದೆ ನೀವು ನನ್ನನ್ನ ಹುಡುಕಿಕೊಂಡು ಅಲ್ಲಿಗೆ ಬರೋದು ಬೇಡ, ನಾನೇ ನಿಮ್ಮ ಬಳಿಗೆ ಬರ್ತೀನಿ ಅಂತ ಹೇಳಿದ್ಲು ಅನ್ನೋದು ಐತಿಹ್ಯ. ಅಷ್ಟಕ್ಕೂ ಆ ಇಬ್ಬರು ಭಕ್ತರು ಯಾರು? ಹುಲಿಗೆಮ್ಮ ತಾಯಿ ಇಲ್ಲಿ ನೆಲೆಸಿದ್ದಾಳೆ ಅನ್ನುವುದರ ಹಿಂದಿನ ರಹಸ್ಯ ಏನು? ಮತ್ತು ಇಂದಿಗೂ ನಡೆಯುವಂತ ಕೆಂಡ ಹಾಯುವ ಸಂಪ್ರದಾಯಕ್ಕೂ ಈ ಕತೆಗೂ ಏನು ಸಂಬಂಧ? ಬನ್ನಿ ತಿಳಿಯೋಣ ಹುಲಿಗೆಮ್ಮ ತಾಯಿಯ ರೋಚಕ ಚರಿತ್ರೆಯನ್ನ. ಶರಣಾರ್ಥಿ. ಕರ್ನಾಟಕದ ಪವಿತ್ರ ಕ್ಷೇತ್ರಗಳ ಇತಿಹಾಸವನ್ನ ಕೆದಕಿದಾಗ ಪ್ರತಿಯೊಂದು ದೇವಾಲಯದ ಹಿಂದೆನೂ ಒಂದೊಂದು ರೋಚಕ ಕತೆ ತೆರೆದುಕೊಳ್ಳುತ್ತದೆ. ಅಂತ ಸಾವಿರಾರು ಭಕ್ತರ ನಂಬಿಕೆಯ ಕ್ಷೇತ್ರಗಳಲ್ಲಿ ಒಂದು ಕೊಪ್ಪಳ ಜಿಲ್ಲೆಯ ಹುಲಿಗಿ ಗ್ರಾಮದ ಶ್ರೀ ಹುಲಿಗೆಮ್ಮ ದೇವಿಯ ದೇವಸ್ಥಾನ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ಶಕ್ತಿ ಕ್ಷೇತ್ರ ತುಂಗಭದ್ರಾ ನದಿಯ ತಟದಲ್ಲಿ ನೆಲೆಗೊಂಡಿದೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಹುಲಿಗೆಮ್ಮ ದೇವಿಯನ್ನ ರೇಣುಕಾ ಯಲ್ಲಮ್ಮ ದೇವಿಯ ಮತ್ತೊಂದು ರೂಪ ಅಂತ ಕರೆಯಲಾಗುತ್ತದೆ. ಆದರೆ ಹುಲಿಗೆಮ್ಮ ತಾಯಿ ಹುಲಿಗಿಗೆ ಬಂದದ್ದು ಹೇಗೆ? ಈ ದೇವಿಯ ಹೆಸರು ಹುಲಿಗೆಮ್ಮ ಅಂತ ಕರೀಲಿಕ್ಕೆ ಕಾರಣ ಆದ್ರೂ ಏನು? ನಾಗಜೋಗಿ ಮತ್ತು ಬಸವಜೋಗಿ ಯಾರು? ಪ್ರತಿ ವರ್ಷ ನಡೆಯೋ ಜಾತ್ರೆಯ ಹಿಂದೆ ಇರುವ ಜೋಗ ಪಂಕ್ತಿ ಅಂದ್ರೇನು? ಭಕ್ತರು ಕೆಂಡ ಹಾಯುವ ಈ ಆಚರಣೆ ಹಿಂದೆ ಇರುವ ಕಥೆ ಏನು? ಈ ಎಲ್ಲಾ ಕುತೂಹಲಕಾರಿ ವಿಚಾರಗಳನ್ನ ಇಂದು ನಾವು ತಿಳಿಯೋಣ. ಸುಮಾರು 800 ವರ್ಷಗಳ ಹಿಂದೆ ಹುಲಿಗಿ ಗ್ರಾಮದ ನಾಗಜೋಗಿ ಮತ್ತು ಬಸವಜೋಗಿ ಅನ್ನುವಂತ ಇಬ್ಬರು ಪರಮ ಭಕ್ತರಿದ್ರು. ಅವರು ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪರಮ ಭಕ್ತರಾಗಿದ್ರು. ಪ್ರತಿ ಹುಣ್ಣಿಮೆಯ ದಿನಕ್ಕೊಮ್ಮೆ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ತೆರಳಿ ದೇವಿಯ ದರ್ಶನ ಪಡೆಯೋದು ಇವರಿಗೆ ತಪ್ಪದ ಭಕ್ತಿಯ ಆಚರಣೆ ಆಗಿತ್ತು. ಆದ್ರೆ ಒಂದು ದಿನ ಅವರ ಭಕ್ತಿಯ ಪರೀಕ್ಷೆಯೇ ಎದುರಾಯ್ತು. ಭಾರಿ ಮಳಿ ಸುರಿತು, ತುಂಗಭದ್ರಾ ಉಕ್ಕಿ ಹರಿತು, ನದಿಯನ್ನ ದಾಟಿ ಸವದತ್ತಿಗೆ ಹೋಗೋದು ಸಾಧ್ಯನೇ ಆಗ್ಲಿಲ್ಲ. ದೇವಿಯ ದರ್ಶನ ಪಡೀಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ನೋವಿನಿಂದ ನಾಗಜೋಗಿ ಮತ್ತು ಬಸವಜೋಗಿ ಬಹಳಷ್ಟು ಸಂಕಟ ಪಟ್ರು. ಅವಾಗ ಅವರ ಭಕ್ತಿಗೆ ಮೆಚ್ಚಿದ ಆದಿಶಕ್ತಿ ದೇವಿ ಅವರ ಮುಂದೆ ಪ್ರತ್ಯಕ್ಷಳಾದ್ಲು ಅನ್ನುವಂತ ಸ್ಥಳ ಪುರಾಣದ ನಂಬಿಕೆ. ಆ ತಾಯಿ ಅವರಿಗೆ, ಇನ್ನು ಮುಂದೆ ನೀವು ನನ್ನ ದರ್ಶನಕ್ಕಾಗಿ ಸವದತ್ತಿಗೆ ಬರುವಂತ ಅಗತ್ಯ ಇಲ್ಲ, ನಾನೇ ನಿಮ್ಮ ಹುಲಿಗಿಯೊಳಗೆ ನೆಲೆಸ್ತೇನೆ ಅಂತ ಅಭಯವನ್ನ ನೀಡ್ತಾಳೆ ಅಂತ ಹೇಳಲಾಗುತ್ತೆ. ಇಲ್ಲಿಂದನೇ ಹುಲಿಗಿಯ ಪುಣ್ಯಕ್ಷೇತ್ರದ ಕತೆ ಹೊಸ ತಿರುವನ್ನ ಪಡೆದುಕೊಳ್ತದೆ. ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ, ದೇವಿ ಪ್ರತ್ಯಕ್ಷಳಾದ ನಂತರ ಆಕೆಯ ಅಪ್ಪಣೆಯಂತೆ ಶಿವಾಲಯದ ಪಶ್ಚಿಮ ಭಾಗದಲ್ಲಿ ಶ್ರೀಚಕ್ರ ಮತ್ತು ಸಾಲಿಗ್ರಾಮಗಳು ದೊರೆತವು ಅನ್ನೋದು ದೇವಾಲಯದ ಸ್ಥಳ ಪುರಾಣದೊಳಗೆ ಉಲ್ಲೇಖವಾಗಿದೆ. ಅದೇ ಸ್ಥಳದಲ್ಲಿ ಚಿಕ್ಕ ದೇವಾಲಯ ನಿರ್ಮಿಸಿ ವೇದ ಮಂತ್ರ ಘೋಷಗಳೊಂದಿಗೆ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ ಹೇಳಲಾಗುತ್ತೆ. ಹುಲಿಗಿ ಗ್ರಾಮದ ತಾಯಿಯಾಗಿ ನೆಲೆಸಿದ ಕಾರಣ ಹುಲಿಗಿಯ ಅಮ್ಮ ಅನ್ನುವಂತ ಅರ್ಥದಲ್ಲಿ ದೇವಿಗೆ ಹುಲಿಗೆಮ್ಮ ಅನ್ನುವಂತ ಹೆಸರು ಬಂದಿತು ಅನ್ನುವಂತ ನಂಬಿಕೆನೂ ಇದೆ. ಅಂದಿನಿಂದ ಹುಲಿಗೆಮ್ಮ ತಾಯಿ ಈ ಭಾಗದ ಜನರ ಆರಾಧ್ಯ ದೇವತೆ ಆದ್ಲು. ಅಧಿಕೃತ ದೇವಾಲಯದ ಇತಿಹಾಸದ ಪ್ರಕಾರ ಈ ಕ್ಷೇತ್ರವನ್ನ ಸುಮಾರು 13ನೇ ಶತಮಾನಕ್ಕೆ ಸೇರಿದ ಸುಮಾರು 800 ವರ್ಷಗಳಷ್ಟು ಹಳೆಯ ಶಕ್ತಿಪೀಠ ಅಂತ ವಿವರಿಸಲಾಗಿದೆ. ಆದ್ರೆ ನಾಗಜೋಗಿ ಮತ್ತು ಬಸವಜೋಗಿಯ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಇಬ್ಬರು ಭಕ್ತರ ಹಿಂದೆ ಮತ್ತೊಬ್ಬ ಮಹತ್ವದ ವ್ಯಕ್ತಿ ಇದ್ರು, ಅವರೇ ಸೋಮನಾಥ ಭಟ್ರು. ದೇವಾಲಯದ ಇತಿಹಾಸದ ಪ್ರಕಾರ ನಾಗಜೋಗಿ ಮತ್ತು ಬಸವಜೋಗಿಯವರು ಸೋಮನಾಥ ಭಟ್ಟರ ಶಿಷ್ಯರಾಗಿದ್ರು. ಶ್ರೀದೇವಿ ಭಾಗವತದ ಜ್ಞಾನವನ್ನ ಬೋಧಿಸ್ತಾ ಇದ್ರು ಅಂತ ಸ್ಥಳ ಪುರಾಣ ಹೇಳುತ್ತದೆ. ನಿತ್ಯ ಪೂಜೆ ಹೊಣೆನೂ ಸೋಮನಾಥ ಭಟ್ಟರ ಮೇಲೆ ಬಂತು. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ಹೀಗೆ ಒಂದು ಸಣ್ಣ ಆರಾಧನಾ ಕೇಂದ್ರವಾಗಿ ಆರಂಭವಾದ ಈ ಕ್ಷೇತ್ರ ಕಾಲಕ್ರಮೇಣ ಭಕ್ತರ ನಂಬಿಕೆಯ ದೊಡ್ಡ ಶಕ್ತಿ ಕ್ಷೇತ್ರವಾಗಿ ಬೆಳೆದು ನಿಂತಿತು. ಹುಲಿಗೆಮ್ಮ ದೇವಿ ಜಾತ್ರೆಯಲ್ಲಿ ನಡೆಯುವ ಹಲವು ಆಚರಣೆಗಳ ಬಗ್ಗೆ ನಮಗೆ ಗೊತ್ತಿರಬಹುದು. ಆದರೆ ಜೋಗ ಪಂಕ್ತಿ ಅನ್ನುವಂತ ಆಚರಣೆ ಹೇಗೆ ಆರಂಭ ಆಯಿತು? ಇದು ಬಹಳಷ್ಟು ಕುತೂಹಲಕಾರಿ. ಸೋಮನಾಥ ಭಟ್ಟರ ಮಾರ್ಗದರ್ಶನದಲ್ಲಿ ನಾಗಜೋಗಿ ಮತ್ತು ಬಸವಜೋಗಿ ದೇವಿ ಆರಾಧನೆಗೆ ಸಂಬಂಧಿಸಿದ ಒಂದು ವ್ರತಾಚರಣೆಯನ್ನ ಕೈಗೊಂಡ್ರು ಅಂತ ಹೇಳಲಾಗುತ್ತೆ. ಅದರ ಭಾಗವಾಗಿ ನಾಗಜೋಗಿ ಮತ್ತು ಬಸವಜೋಗಿಯವರು ದೇವಿಗೆ ನೈವೇದ್ಯವಾಗಿ ಅರ್ಪಿಸುವ ಅನ್ನವನ್ನ ವ್ರತಾಚರಣೆಯೊಳಗೆ ಭಾಗವಹಿಸಿದ ಎಲ್ಲರೊಂದಿಗೆ ಸೇರಿ ಸ್ವೀಕರಿಸ್ತಾ ಇದ್ರು. ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ಪ್ರಸಾದವನ್ನ ಸ್ವೀಕರಿಸುವ ಈ ಪರಂಪರೆನೇ ಜೋಗ ಪಂಕ್ತಿ ಅಂತ ಕರೆಯಲ್ಪಟ್ಟಿತು ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಭಕ್ತರು ಒಟ್ಟಾಗಿ ಕುಳಿತುಕೊಂಡು ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಸಮಾನತೆ ಮತ್ತು ಸಾಮೂಹಿಕ ಭಕ್ತಿಯನ್ನ ಪ್ರತಿಬಿಂಬಿಸುವ ಪರಂಪರೆಯಾಗಿ ಇದನ್ನ ನೋಡಬಹುದು. ಇದೇ ವ್ರತಾಚರಣೆ ಕಾಲಕ್ರಮೇಣ ಹುಲಿಗೆಮ್ಮ ದೇವಿಯ ಜಾತ್ರೆಯ ಪ್ರಮುಖ ಸಂಪ್ರದಾಯವಾಗಿ ರೂಪುಗೊಂಡಿತು.
ಹುಲಿಗೆಮ್ಮ ದೇವಿಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಮತ್ತೊಂದು ಕುತೂಹಲಕಾರಿ ಆಚರಣೆ ಅಂದ್ರೆ ಕೆಂಡ ಆಯೋದು. ಸ್ಥಳ ಪುರಾಣದ ಪ್ರಕಾರ ವ್ರತಾಚರಣೆಯ ಅಂತಿಮ ಹಂತದಲ್ಲಿ ನಾಗಜೋಗಿ ಮತ್ತು ಬಸವಜೋಗಿಯವರು ಕೆಂಡಗಳಿಂದ ತುಂಬಿದ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿ ದೇವಿಯನ್ನ ಪ್ರಾರ್ಥಿಸುತ್ತಾ ಅದರ ಮೂಲಕ ಹಾದು ದೇವಾಲಯದೊಳಗೆ ಪ್ರವೇಶ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಘಟನೆಯ ಸ್ಮರಣಾರ್ಥವಾಗಿ ಇವತ್ತಿನ ಕೆಂಡ ಆಯುವ ಆಚರಣೆಯೊಂದಿಗೆ ಸಂಬಂಧಿಸಿದೆ ಅಂತ ದೇವಾಲಯದ ಸ್ಥಳ ಪುರಾಣ ವಿವರಿಸ್ತದೆ. ಹೀಗಾಗಿ ಇವತ್ತು ಭಕ್ತರು ಕಾಣುವಂತ ಈ ಆಚರಣೆ ಹಿಂದೆ ಕೇವಲ ಒಂದು ಸಂಪ್ರದಾಯವಲ್ಲ, ನಾಗಜೋಗಿ ಮತ್ತು ಬಸವಜೋಗಿಯವರ ಅಚಲ ಭಕ್ತಿಯ ನೆನಪು ಕೂಡ ಇದೆ ಅನ್ನುವಂತ ನಂಬಿಕೆ ಇವತ್ತಿಗೂ ಇದೆ. ದೇವಾಲಯದ ಸಮೀಪನೇ ತುಂಗಭದ್ರಾ ನದಿ ಹರಿದು ಹೋಗ್ತದೆ. ದೇವಾಲಯದ ಇತಿಹಾಸದಲ್ಲಿ ಇಲ್ಲಿ ನದಿ ಉತ್ತರ ವಾಹಿನಿಯಾಗಿ ಹರಿತದೆ ಅನ್ನುವಂತ ಉಲ್ಲೇಖ ಆಗಿದೆ. ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಉತ್ತರದ ಕಡೆಗೆ ಹರಿಯುವ ನದಿಗೆ ವಿಶೇಷ ಪಾವಿತ್ರ್ಯವಿದೆ ಅಂತ ಭಾವಿಸಲಾಗ್ತದೆ. ಹೀಗಾಗಿ ಹುಲಿಗೆಮ್ಮ ದೇವಿಯ ದರ್ಶನದ ಜೊತೆಗೆ ತುಂಗಭದ್ರಾ ನದಿಯ ಪವಿತ್ರತೆಯು ಈ ಕ್ಷೇತ್ರದ ಮಹತ್ವವನ್ನ ಹೆಚ್ಚಿಗೆ ಮಾಡಿದೆ. ಇದೇ ಕಾರಣಕ್ಕೆ ಈ ಕ್ಷೇತ್ರ ಕೇವಲ ದೇವಾಲಯವಷ್ಟೇ ಅಲ್ಲ, ನದಿ, ಶಕ್ತಿ ಆರಾಧನೆ ಮತ್ತು ಭಕ್ತಿಯ ಸಂಗಮ ಕ್ಷೇತ್ರವಾಗಿಯೂ ಗುರುತಿಸಿಕೊಂಡಿದೆ. ಹುಲಿಗೆಮ್ಮ ದೇವಿ ಸಾಮಾನ್ಯವಾಗಿ ನಾವು ಕಾಣುವ ರೀತಿಯ ದೊಡ್ಡ ಶಿಲಾಮೂರ್ತಿಯ ರೂಪದಲ್ಲಿ ಮಾತ್ರವಲ್ಲದೆ ಸಾಲಿಗ್ರಾಮ ಮತ್ತು ಶ್ರೀಚಕ್ರದ ರೂಪದಲ್ಲಿಯೂ ಆರಾಧಿಸಲ್ಪಡ್ತಾಳೆ ಅನ್ನೋದು ಈ ಕ್ಷೇತ್ರದ ವಿಶೇಷ ನಂಬಿಕೆ. ಇದರಿಂದನೇ ಹುಲಿಗೆಮ್ಮ ಕ್ಷೇತ್ರದ ಆರಾಧನಾ ಪರಂಪರೆ ಇತರ ಅನೇಕ ದೇವಾಲಯಗಳಿಗಿಂತ ವಿಭಿನ್ನವಾಗಿ ಕಾಣಿಸ್ತದೆ. ಇನ್ನು ಹುಲಿಗಿ ಗ್ರಾಮದಲ್ಲಿ ಹಿಂದಿನ ಕಾಲದಲ್ಲಿ ವ್ಯಾಘ್ರಪುರಿ ಅಂತ ಕರೆಯಲಾಗ್ತಾ ಇತ್ತು ಅನ್ನುವ ಉಲ್ಲೇಖನೂ ಸ್ಥಳೀಯ ಪರಂಪರೆಯಲ್ಲಿ ಕಂಡು ಬರ್ತದೆ. ಇವತ್ತಿಗೂ ಹುಲಿಗೆಮ್ಮ ತಾಯಿಯ ದರ್ಶನಕ್ಕಾಗಿ ಮಂಗಳವಾರ, ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ಜೋಗಮ್ಮರು ಮತ್ತು ಜೋಗಪ್ಪರು ಸಾಂಪ್ರದಾಯಿಕ ನೃತ್ಯ ಮತ್ತು ದೇವಿಯ ಮಹಿಮೆಯನ್ನ ಸಾರುವ ಹಾಡುಗಳಲ್ಲಿ ಭಾಗವಹಿಸುವುದು ಕೂಡ ಈ ಕ್ಷೇತ್ರದ ಸಾಂಸ್ಕೃತಿಕ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಹುಲಿಗೆಮ್ಮ ದೇವಿಯ ಕತೆ ನಮಗೆ ಏನು ಹೇಳುತ್ತದೆ? ಒಂದು ಕಡೆ ತುಂಗಭದ್ರೆಯ ಪ್ರವಾಹದಿಂದ ಸವದತ್ತಿಗೆ ಹೋಗಲಾಗದೆ ಸಂಕಟಪಟ್ಟ ಇಬ್ಬರು ಭಕ್ತರು, ಮತ್ತೊಂದು ಕಡೆ ಅವರ ಭಕ್ತಿಗೆ ಸ್ಪಂದಿಸಿ ಹುಲಿಗೆಯಲ್ಲೇ ನೆಲೆಸಿದ್ಲು ಅನ್ನುವಂತ ತಾಯಿ. ಅಲ್ಲಿಂದ ಶ್ರೀಚಕ್ರ, ಸಾಲಿಗ್ರಾಮ, ನಾಗಜೋಗಿ, ಬಸವಜೋಗಿ, ಸೋಮನಾಥ ಭಟ್ರು, ಜೋಗಪಂಕ್ತಿ ಮತ್ತು ಕೆಂಡ ಆಯುವ ಪರಂಪರೆ ಇವೆಲ್ಲನೂ ಸೇರಿ ಹುಲಿಗೆಮ್ಮ ಕ್ಷೇತ್ರದ ವಿಶಿಷ್ಟ ಪರಂಪರೆಯನ್ನ ರೂಪಿಸಿದೆ. ಇದು ಕೇವಲ ಒಂದು ದೇವಾಲಯದ ಕಥೆಯಲ್ಲ, ಇದು ನೂರಾರು ವರ್ಷಗಳಿಂದ ತಲೆಮಾರಿನಿಂದ ತಲೆಮಾರಿಗೆ ಸಾಗ್ತಾ ಇರುವಂತಹ ಭಕ್ತಿ, ನಂಬಿಕೆ ಮತ್ತು ಸಂಸ್ಕೃತಿಯ ಕಥೆ. ಇವತ್ತಿಗೂ ತುಂಗಭದ್ರೆಯ ತಟದಲ್ಲಿ ಕುಳಿತು ಹುಲಿಗೆಮ್ಮ ತಾಯಿಯ ದರ್ಶನ ಪಡೆಯುವ ಭಕ್ತರು ಒಂದೇ ಮಾತನ್ನು ಹೇಳ್ತಾರೆ: ಉದೋ ಉದೋ ತಾಯಿ ಹುಲಿಗೆಮ್ಮ, ನಮ್ಮನ್ನ ಕಾಪಾಡು ಅನ್ನುವಂತ ನಂಬಿಕೆಯೊಂದಿಗೆ ಇಲ್ಲಿಗೆ ಬರ್ತಾರೆ, ತಾಯಿಗೆ ನಡ್ಕೊಳ್ತಾರೆ. ಹೀಗಾಗಿಯೇ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಹುಲಿಗೆಮ್ಮ ದೇವಿಯ ಕ್ಷೇತ್ರ ಇವತ್ತಿಗೂ ಕೊಪ್ಪಳ ಜಿಲ್ಲೆಯ ಪ್ರಮುಖ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿ ಭಕ್ತರನ್ನ ತನ್ನತ್ತ ಸೆಳೀತಾ ಇದೆ.